ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಇದರದ್ದು ಥರ್ಡ್ ಸ್ಕ್ರೀನ್ ಮತ್ತು ಇನ್ನು ಬೇರೆದು ಭಾಳ ಎಕ್ಸೈಟಿಂಗ್ ಆಗಿರೋದು ನೆಕ್ಸ್ಟ್ ಬರುತ್ತೆ. ವಾಚ್ ಫುಲ್ ಐ ಡೋಂಟ್ ನೋ ನಾನು ಯಾವ ಥರ ಅಪ್ಲೋಡ್ ಮಾಡ್ತೀನಿ, ಏನೇನು ಹಾಕ್ತೀನಿ ಇದರಲ್ಲಿ ಅಂತ. ಬಟ್ ಇಫ್ ಇಟ್ ಈಸ್ ಲೆಂತಿ ಐ ಆಮ್ ವೆರಿ ಸಾರಿ, ಬಟ್ ಇಟ್ ಈಸ್ ವೆರಿ ಇನ್ಫಾರ್ಮೇಟಿವ್. ವಾಚ್ ಫುಲ್ಲಿ. ಸೊ ಇದರಲ್ಲಿ ರೇಡಿಯೋ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಮ್ಯೂಸಿಕ್ ಸಿಗುತ್ತೆ. ಸೊ ಸಡನ್ನಾಗೆ ಪ್ಲೇ ಆಯಿತು. ಐ ಹೋಪ್ ಇಟ್ ಡಸಂಟ್ ಮೇಕ್ ಮಿ ಎನಿ ಇಶ್ಯೂ. ಸೊ ಅದರಲ್ಲಿ ಏನು ನೋಡೋದು, ಸೌಂಡ್ ಸೆಟ್ಟಿಂಗ್ಸ್ ಅದೇ ಸೇಮ್ ಇದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಪಾರ್ಟಲ್ಲಿ. ನೀವು ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡಿ. ಆ್ಯಂಡ್ ಇಲ್ಲಿ ಫನ್ ಆ್ಯಂಡ್ ವರ್ಕ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಎಲ್ಲ ಮಲ್ಟಿಮೀಡಿಯಾ ಆ್ಯಪ್ ಸಿಗುತ್ತೆ. ಸೊ ನಾನು ಇನ್ನೊಂದು ಟ್ಯುಟೋರಿಯಲ್ ಏನಂದರೆ ಇವೆರಡು ಸ್ಕ್ರೀನ್ನ ಹೆಂಗೆ ಮಿರರ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಪುನೀತ್ ರಾಜ್ಕುಮಾರ್ದು ಆ್ಯಪ್ ನಡೀತಿದೆ. ಸೊ ಅದೇ ಸಾಕು. ಇಲ್ಲಿ ಫಸ್ಟು ಫುಲ್ ಸ್ಕ್ರೀನ್ ಮಾಡಬೇಕು. ಥರ ಇರುತ್ತಲ್ಲ, ಫುಲ್ ಸ್ಕ್ರೀನ್ ಮಾಡಬೇಕು. ಸೊ ನೋಡಿ, ಫುಲ್ ಸ್ಕ್ರೀನ್ ಮಾಡಾದ್ಮೇಲೆ ಈ ಕಡೆಯಿಂದ ಈ ಕಡೆ ಲೈಕ್ ಸ್ವೈಪ್ ಮಾಡಿದ್ರೆ ಇಲ್ಲಿ ಈ ಥರ ಇದು ಸಿಗುತ್ತೆ. ಸೊ ಇದೇನು ಮಾಡುತ್ತಂದರೆ ಇದರಲ್ಲಿರೋದು ಇದಕ್ಕೆ ಹಾಕ್ಬಿಡುತ್ತೆ. ಬಟ್ ನಮಗೆ ಎರಡು ಮಿರರ್ ಮಾಡಬೇಕು. ಸೊ ಫಸ್ಟ್ ಆ ಆಪ್ಷನ್ನು ತೋರಿಸ್ಬಿಡ್ತೀನಿ. ಇದನ್ನ ಒತ್ತಿದ್ರೆ ಅದಕ್ಕೆ ಹೋಯ್ತು ನೋಡಿ. ಅವಾಗ ಅದನ್ನ ಒತ್ತಿದ್ರೆ ವಾಪಸ್ ಇದಕ್ಕೆ ಬಂತು. ಬಟ್ ಇದನ್ನು ಒತ್ತಿದ್ರೆ ನೀವು ನೋಡಿ, ಎರಡರಲ್ಲೂ ಒಟ್ಟಿಗೆ ಪ್ಲೇ ಆಗ್ತಿದೆ. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದು ಆಮೇಲೆ ಇದರಲ್ಲಿ ನೆಕ್ಸ್ಟು ಮ್ಯೂಸಿಕ್ ಟೆಸ್ಟ್ ಮಾಡೋಣ ಬನ್ನಿ ಗೈಸ್. ಇದರಲ್ಲೂ ಆಪ್ರೇಟ್ ಮಾಡ್ಬೋದಾ? ಇಲ್ಲ. ಸೊ ಗೈಸ್, ಇದರಲ್ಲಿ ಮಾತ್ರ ಆಪ್ರೇಟ್ ಮಾಡೋಕ್ಕೆ ಬರೋದು. ಸೊ ಇದರಲ್ಲಿ ಟಚ್ ವರ್ಕ್ ಆಗೋಲ್ಲ ಆವಾಗ. ಸೊ ಇದರಲ್ಲಿ ಏನು ಮಾಡ್ತೀವೋ ಅದೇ ಅಲ್ಲಿ ಮಿರರ್ ಆಗುತ್ತೆ. ಆ್ಯಂಡ್ ದಿಸ್ ವರ್ಕ್ಸ್ ಓನ್ಲಿ ವೆನ್ ಹ್ಯಾಂಡ್ ಬ್ರೇಕ್ ಈಸ್ ಆನ್ ಆ್ಯಂಡ್ ಕಾರ್ ಈಸ್ ಇನ್ ನ್ಯೂಟ್ರಲ್. ಸೊ ಅಕಸ್ಮಾತ್ ನಾವು ಇವಾಗ ಹ್ಯಾಂಡ್ ಬ್ರೇಕ್ ಡೌನ್ ಮಾಡಿದ್ರೆ ವರ್ಕ್ ಆಗೋಲ್ಲ ನೋಡಿ. ಸೊ ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಇರುತ್ತೆ. ಸೊ ನೀವು ನನಗೆ ಗೊತ್ತಿರಲಿಲ್ಲ, ಇವಾಗ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ಹ್ಯಾಂಡ್ ಬ್ರೇಕ್ ಮೇಲೆ ಡಿಪೆಂಡ್ ಆಗೋಲ್ಲ ಅದು. ಸೊ ಐ ಥಿಂಕ್ ಸೊ 20 ಇಲ್ಲ 10, 15 ಆ ಥರ ಸ್ಪೀಡ್ ಟಚ್ ಆದಾಗ ನಿಮಗೆ ಅದು ವಾರ್ನಿಂಗ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇವಾಗ ನಾವು ಸೌಂಡ್ ಟೆಸ್ಟ್ ಮಾಡೋಣ. ಸೊ ಇಲ್ಲಿಂದನೇ ನಮ್ಮ ಇಂಟೆಲಿ ಕಂಟ್ರೋಲಿಂದನೇ ಸೊ ಸೌಂಡ್ ಜಾಸ್ತಿ ಮಾಡೋಣ. ಆ್ಯಂಡ್ ನೆಕ್ಸ್ಟು ಮಿರರಿಂಗ್ ಶುರು ಮಾಡೋಣ. ಸೊ ಓಕೆ, ಬಂತು ನೋಡಿ. ಸೊ ನಾನು ಇವಾಗಲೇ ಸಾಂಗ್ದು ಕ್ರೆಡಿಟ್ಸ್ ಕೊಟ್ಬಿಡ್ತೀನಿ. ಸೊ ದಿಸ್ ಇಸ್ ಟ್ವಿಸ್ಟೆಡ್ ಬೈ ಡೇವಾ ಸ್ಟೇ, NCS ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇದು. ಸೊ ಲೆಟ್ಸ್ ಸ್ಟಾರ್ಟ್. ಇದು ವೆನ್ಯೂ ಸ್ಕೆಪ್ಸಲ್ಲಿ ಸೊ ಇಷ್ಟ ಆಯಿತು. ಐ ಡೋಂಟ್ ಥಿಂಕ್ ಸೊ ನಿಮಗೆ ಕರೆಕ್ಟಾಗಿ ಕೇಳಿಸಿರುತ್ತೆ, ಅಥವಾ ಲೈಕ್ ಯು ವಿಲ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಸೇಮ್ ಥಿಂಗ್ ಅಂತ. ಬಟ್ ಸ್ಟಿಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಸೊ ಮಾಡಿದೆ. ಇಲ್ಲಿ ಸ್ವಲ್ಪ ನಿಮಗೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಸ್ಪೇಸ್ ಸಿಗುತ್ತೆ. ಸೊ ಮಹೀಂದ್ರ ಅವ್ರು ಕಾರ್ ತೊಗೋಬೇಕಾದ್ರೆ ನಿಮಗೊಂದು ಡಾಕ್ಯುಮೆಂಟ್ ವ್ಯಾಲಿಡ್ ಕೊಡ್ತಾರೆ, ಈ ಥರದ್ದು XUV7X ಅಂತ. ಸೊ ಅದನ್ನೇ ನೀವು ಇಲ್ಲಿ ಇಟ್ಕೋಬೋದು ನೋಡಿ, ಇಲ್ಲಿ ಇಡ್ಬೋದು. ಆ್ಯಂಡ್ ದಿಸ್ ಇಸ್ ಶೋರೂಮ್ ವೆಹಿಕಲ್. ಸೊ ಸಮ್ ಸ್ಟಫ್. ಆ್ಯಂಡ್ ನೆಕ್ಸ್ಟು ಹಿಂದೆ ಹೋಗ್ಬಿಟ್ಟು ಹಿಂದೆ ಏನೇನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಆಮ್ರೆಸ್ ಸಿಗುತ್ತೆ ಅಡ್ಜಸ್ಟಬಲು, ಇಲ್ಲಿ ಕೀ ಸ್ಪೇಸ್ ಸಿಗುತ್ತೆ. ಸೊ ವಾಟ್ ದ ಪ್ರಾಬ್ಲಮ್ ಈಸ್, ಈ ಕೀದು ಬ್ಯಾಟ್ರಿ
it's not a problem, but it's something which happens for every car and every key. ಸೊ ಇದರದ್ದು ಬ್ಯಾಟ್ರಿ ಡೌನ್ ಆದಾಗ ಇಲ್ಲಿ ಇಟ್ಟರೆ, ಸೊ ಇದರಲ್ಲಿರೋ ಸೆನ್ಸರ್ಸು ನೋಡಿ, ಇಲ್ಲಿ ಕೀ ಇಡೋಕ್ಕೆ ಅಂತಲೇ ಸ್ಪೆಷಲ್ ಸಿಂಬಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇರೋ ಸೆನ್ಸರ್ಸು ಅದನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ಇದನ್ನು ಸ್ವಲ್ಪ ನೀವು ಐ ಥಿಂಕ್ ಯು ಕ್ಯಾನ್ ಕೀಪ್ ಇಟ್ ಬ್ಯಾಕ್, ಸೊ ಕ್ಲೋಸ್ ಆಗುತ್ತೆ ಅಂತ. ಸೊ ಅಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿದೆ. ಸೊ ಎಮರ್ಜೆನ್ಸಿಯಲ್ಲಿ ಅಕಸ್ಮಾತ್ ಎಲ್ಲೋ ಹೋಗಬೇಕು, ಬ್ಯಾಟ್ರಿ ಡೌನ್ ಆಗಿದೆ, ಸೊ ಅರ್ಜೆನ್ಸಿಯಲ್ಲಿ ಅಲ್ಲಿ ಇಟ್ಟರೆ ನಿಮಗೆ ಕಾರು ಆರಾಮಾಗಿ ಸ್ಟಾರ್ಟ್ ಮಾಡೋಕ್ಕೆ ಬಿಡುತ್ತೆ. ಸೊ ಇದು ಕೂಲ್ಡ್ ಗ್ಲೋ ಬಾಕ್ಸ್ ಸಿಗುತ್ತೆ, ಕೂಲ್ಡ್ ಆಮ್ರೆಸ್ಟು. ಸೊ ಇಲ್ಲಿ ನಿಮಗೆ ಡಯಲ್ ಥರ ಇದೆ ನೋಡಿ ಇದು. ಸೊ ಇದರಿಂದ ನೀವು ಗಾಳಿ ಬೇಕಾ ಬೇಡವಾ ಅಂತ ಲೈಕ್ ಇಲ್ಲಿ ವೆಂಟ್ ಇದೆ ಒಂದು ಕಡೆ, ಸೊ ತಣ್ಣಗೆ ಗಾಳಿ ಬರ್ತಾರೆ ಅದು ಕೂಲ್ ಡ್ರಿಂಕ್ಸನ್ನು ಇಟ್ಟರೆ. ಸೊ ಇಲ್ಲಿ ಕನ್ವೀನಿಯನ್ಸ್ ಫೀಚರ್ ಅಂತ ಹೇಳ್ಬೋದು. ಇದನ್ನ ಹೊತ್ತಿದ್ರೆ ನಿಮಗಿಲ್ಲಿ ಗ್ಲಾಸ್ ಹೋಲ್ಡರ್ ಸಿಗುತ್ತೆ, ಸನ್ ಗ್ಲಾಸ್ ಹೋಲ್ಡರ್. ಇಲ್ಲಿ ಲೈಟ್ ಆನ್ ಮಾಡೋಕ್ಕೆ ಈ ಕಡೆದಿಲ್ಲ ಇದೆ SOS. ಆ್ಯಂಡ್ ನೀವು ಇದನ್ನೇನಾನ ತೆಗೆದ್ರೆ, ಲೈಕ್ ಈ ಆಪ್ಷನ್ ಹಿಂಗಿದ್ದಾಗ ಸೆಲೆಕ್ಟ್ ಆಗಿದೆ ಅಂತ, ಇದನ್ನು ತೆಗೆದ್ರೆ ನೋಡಿ, ಡೋರ್ ತೆಗೆದಾಗ ಓಪನ್ ಆಗುತ್ತಿದ್ದು. ಸೊ ಡೋರ್ ಕರೆಕ್ಟಾಗಿ ಕ್ಲೋಸ್ ಆಗೋವರೆಗೂ ಹಾಗೆ ಇರುತ್ತೆ. ಸೊ ಅದು ಹೆಂಗಿತ್ತೋ ಹಾಗೆ ವಾಪಸ್ ಮಾಡಿಬಿಡೋಣ. ಇದು ಸನ್ ರೂಫ್ ತೆಗಿಯೋಕ್ಕೆ. ಸೊ ಅದ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದೆ, ಅಂದರೆ ನೋಡೋಕೆ ಸೇಮೇ ಕಾಣುತ್ತೆ, ಬಟ್ ಹಿಂಗೆ ಮಾಡಿದ್ರೆ ನೋಡಿ ಓಪನ್ ಆಗುತ್ತೆ, ಅಥವಾ ಹಿಂಗೂ ಓಪನ್ ಮಾಡ್ಬೋದು. ಐ ಥಿಂಕ್ ದಿಸ್ ಇಸ್ ಟು ಸ್ಟಾಪ್. ಸೊ ಹಿಂಗೆ ಮಾಡಿದ್ರೆ ಸನ್ಸೆಟ್ ಓಪನ್ ಆಗುತ್ತೆ. ಸೊ ಹಿಂಗೆ ಮಾಡಿದ್ರೆ ಗ್ಲಾಸ್ ಓಪನ್ ಆಗ್ತಿದೆ ನೋಡಿ. ಇದು ತೆಗ್ದಾಕೋಣ ಫಸ್ಟು. ಸೊ ನೆಕ್ಸ್ಟು ಇಲ್ಲಿ ಇಂಟೆಲಿ ಕಂಟ್ರೋಲ್ ಇದೆ. ಸೊ ಇದನ್ನು ಒತ್ತಿಡ್ಕೊಂಡ್ರೆ ಏನಾಗುತ್ತಂದರೆ, ನೋಡ್ತಾ ಇರ್ಬೋದು ಇಲ್ಲಿ ಬಿಟ್ಟ ತಕ್ಷಣ ನೋಡಿ, ಇಲ್ಲಿ ನೀವು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡೇ ಸೆಂಟರ್ ಆ್ಯಂಡ್ ಪ್ಯಾಸೆಂಜರ್ ಡಿಸ್ಪ್ಲೇ ಶಟ್ ಡೌನ್ ಮಾಡಬೇಕಾ, ಅಥವಾ ಬರೀ ಸೆಂಟರ್ ಡಿಸ್ಪ್ಲೇ ಆಫ್ ಮಾಡಬೇಕಾ, ಎರಡೂನ ಅಥವಾ ಒಂದೇನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಐ ಥಿಂಕ್ ಇಲ್ಲಿ ಎಂಟರ್ಟೈನ್ಮೆಂಟ್ ನಡೀತಿದೆ ಅಂತ, ಅಕಸ್ಮಾತ್ ಹೋಮಲ್ಲಿದೆ ಐ ಥಿಂಕ್ ಇಟ್ ವಿಲ್ ಲೆಟ್ ಮೀ ಟರ್ನ್ ಇಟ್ ಆಫ್. ಫಾರ್ ಸಮ್ ರೀಸನ್ ಇದು ಆಫ್ ಮಾಡೋಕ್ಕೆ ಆಪ್ಷನ್ ಫೇಡ್ ಔಟ್ ಆಗಿದೆ. ಸೊ ಐ ಡೋಂಟ್ ನೋ ಏನದು ಅಂತ. ಸೊ ಇಲ್ಲಿ ವಯರ್ ಸಿಗುತ್ತೆ, ಇಲ್ಲಿ ಬಾಟಲ್ ಹೋಲ್ಡರ್, ಮತ್ತು ಇಲ್ಲಿ ಯೂನಿಕ್ ಮರ್ಸಿಡೀಸ್ ಸ್ಟೈಲ್ ಇದು ಸಿಗುತ್ತೆ, ವಿಂಡೋ ಸ್ವಿಚ್ಚು. ಸೊ ದಿಸ್ ಈಸ್ ಆಲ್ಸೋ ಎಲೆಕ್ಟ್ರಿಕ್ ಸೀಟ್ಸ್. ಸೊ ಹಿಂದ್ಗಡೆ ಏನೋ ಒಂದು ತೋರಿಸ್ಬೇಕು ನಿಮಗೆ, ಬನ್ನಿ ತೋರಿಸ್ತೀನಿ. ಸೊ ಹಿಂದ್ಗಡೆ ಹೋದರೆ ನಾವು ಫಸ್ಟ್ ತಿಂಗು ಸನ್ಸೆಟ್ ಸಿಗುತ್ತೆ ಪ್ರೈವಸಿಗೆ. ಸೊ ಹಾಕ್ಬಿಟ್ಟು ಹೊರಗಿಂದ ತೋರಿಸ್ತೀನಿ ನೋಡಿ, ಈ ಥರ ಕಾಣುತ್ತೆ. ಸೊ ದಿಸ್ ಈಸ್ ಲೀಗಲ್ ಆಲ್ಸೋ ಬಿಕಾಸ್ ಕಂಪನಿ ಕೊಟ್ಟಿರೋದಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಿಮಗಿಲ್ಲಿ ವೆಂಟಿಲೇಟೆಡ್ ಸೀಟಿಗೆ ಬಟನ್ ಸಿಗುತ್ತೆ. ಸೊ ಗಾಳಿ ಬರೋಕ್ಕೆ ಶುರು ಆಗ್ತಿದೆ ನೋಡಿ, ಇದು ಕೂತ್ಕೊತಾ ಇದೆ. ಸೊ ಹಿಂದೆ ಹೋದರೆ ನಿಮಗಿಲ್ಲಿ BYOD ಅನ್ನಲ್ಲ, ಬ್ರಿಂಗ್ ಯುವರ್ ಓನ್ ಡಿವೈಸ್. ಸೊ ಇಲ್ಲಿ ಮಹೇಂದ್ರ ಅವ್ರದ್ದೇ ಜೆನ್ಯೂನ್ ಆಕ್ಸೆಸರಿ ಸಿಗುತ್ತೆ. ಸೊ ಇಲ್ಲಿ ಹಿಂಗೆ ಹಾಕ್ಬಿಟ್ಟು ದೊಡ್ಡ ಕ್ಲಿಪ್ ಥರ ಬರುತ್ತೆ, ಆ ಕ್ಲಿಪ್ಪಿಗೆ ನಿಮ್ಮ ಟ್ಯಾಬ್ ಅಥವಾ ಫೋನ್ ಮೌಂಟ್ ಮಾಡ್ಕೋಬೋದು. ಇಲ್ಲಿಂದನೇ C2C ಹಾಕ್ಕೊಂಬಿಟ್ಟು 65 ವೋಲ್ಟ್ದು ಚಾರ್ಜಿಂಗ್ ಮಾಡ್ಕೋಬೋದು. ಮತ್ತು ಇಲ್ಲಿ ಬಾಸ್ ಮೋಡ್ ಅಂತ ಒಂದು ಪ್ರೀಮಿಯಂ ಫಂಕ್ಷನ್ ಸಿಗುತ್ತೆ. AC ವೆಂಟ್ ಇದೆ, ಮತ್ತು ಇದೆ ನಾನು ಹೇಳಿದ್ದು ವೈರ್ಲೆಸ್ ಚಾರ್ಜರು. ಸೊ ಬಾಸ್ ಮೋಡ್ ಏನಂದರೆ ನೋಡಿ, ಈ ಕಡೆದು ಸನ್ಶೇಡ್ ಹಾಕೋಣ. ಸೊ ಇದು ಭಾಳ ಸನ್ ಬ್ಲಾಕ್ ಮಾಡುತ್ತೆ, ವೀಡಿಯೋ ಮಾಡೋಕ್ಕೆ ಈಸಿ ಕೂಡ. ಸೊ ಬಾಸ್ ಮೋಡ್ ಏನಂದರೆ ನೀವು ಶಾಫರ್ ಇಟ್ಕೊಂಡಿದ್ದೀರಾ, ಡ್ರೈವರ್ ಇಟ್ಕೊಂಡಿದ್ದೀರಾ, ಸೊ ಅವ್ರಿಗೆ ಅವ್ರು ಡ್ರೈವ್ ಮಾಡ್ತಿರ್ತಾರೆ. ಸೊ ನಿಮಗೆ ಲೆಗ್ ರೂಮ್ ಬೇಕು, ಈ ಸೀಟ್ನ ಆರಾಮಾಗಿ ಇಲ್ಲಿಂದಾನೆ ಹಿಂದೆ ಕೂತ್ಕೊಂಡು ಮುಂದೆ ಮಾಡ್ಬೋದು ಇಫ್ ಎನಿವನ್ ಈಸ್ ನಾಟ್ ದೇರ್. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಆಮ್ರೆಸ್ಟ್ ಸಿಗುತ್ತೆ. ಆ್ಯಂಡ್ ಹಿಂದೆ ಹೋಗೋದು ಎಷ್ಟು ಈಸಿ ಅಂತ ತೋರಿಸ್ತೀನಿ ಈ ಕಾರಲ್ಲಿ. ಫಸ್ಟು ಇಲ್ಲಿ ಒಂದು ಸ್ವಿಚ್ ಥರ ಇದೆ, ಅದನ್ನು ಎತ್ತಿದ ತಕ್ಷಣ ಈ ಸೀಟ್ ಟಂಬಲ್ ಡೌನ್ ಆಗುತ್ತೆ. ಸೊ ಟಂಬಲ್ ಡೌನ್ ಆದಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ಬಿದ್ದೋಗುತ್ತೆ ಸೀಟು. ಸೊ ನೀವು ಈಸಿಯಾಗಿ ಹೋಗ್ಬೋದು ಹಿಂದೆದೆಲ್ಲ ನಿಮಗೆ ಗೊತ್ತಿರುತ್ತೆ ಹೆಂಗೆ ಅಂತ. ಸೊ ಅಷ್ಟೆಲ್ಲ ಕನ್ವೀನಿಯನ್ಸ್ ಫೀಚರ್ ಸಿಗುತ್ತೆ. ಇದರಲ್ಲಿ ಡಾವಿನ್ಸಿ ಡಂಪರ್ ಸಸ್ಪೆನ್ಷನ್ಸು ಸಿಗುತ್ತೆ. ಆಮೇಲೆ ಇನ್ನೊಂದು ಫೀಚರ್ ನಾನು ನಿಮಗೆ ತೋರಿಸ್ಬೇಕು, ಅದು ಕೀಯಲ್ಲಿರೋದು. ಬನ್ನಿ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ನೋಡಿ, ಇದ್ರ ಮೇಲೆ ಒಂದು ಸತಿ ಟ್ಯಾಪ್ ಹೊಡೆದ್ರೆ ಸಾಕು ಲಾಕ್ ಆಗುತ್ತೆ, ಮತ್ತೆ ಟ್ಯಾಪ್ ಹೊಡೆದ್ರೆ ಅನ್ಲಾಕ್ ಆಗುತ್ತೆ. ಸೊ ಹತ್ತಿರ ಹೋದಾಗ ಮತ್ತು ದೂರ ಬಂದಾಗಲೂ ಆಗುತ್ತೆ, ಟ್ಯಾಪಿಂದನೂ ಆಗುತ್ತೆ.
ಇನ್ನೊಂದು ಏನಂದರೆ ಫೀಚರು, ನೀವು ಇದನ್ನು ಅಡ್ರೆನಾಕ್ಸ್ ಆ್ಯಪಿನ ಮಾಡ್ಬೋದು, ಬಟ್ ಆವಾಗ ವಿಂಡೋಸ್ ಇಳಿಯಲ್ಲ. ಸೊ ಅವಾಗೇನಂದರೆ ಅನ್ಲಾಕ್ ಬಟನ್ ಇದೆಯಲ್ಲ, ಅನ್ಲಾಕ್ ಬಟನ್ನ ಒತ್ತಿಡ್ಕೊಂಡ್ರೆ ನೋಡಿ ವಿಂಡೋಸ್ ಸ್ವಲ್ಪ ಓಪನ್ ಆಯಿತು, ಸನ್ರೂಫು ಆಗ್ತಾಯಿದೆ ನೋಡಿ, ಅಲ್ಲಿ ಸನ್ರೂಫು ಆಯಿತು. ಸೊ ದ್ಯಾಟ್ ಅದರೊಳಗಿರೋ ಕಾರ್ ಒಳಗಿರೋ ಬಿಸಿ ಗಾಳಿ ವೆಂಟ್ ಔಟ್ ಆಗಿಬಿಡ್ಲಿ ಅಂತ. ಸೊ ಇದನ್ನೇ ಲಾಕ್ ಬಟನ್ ಒತ್ತಿಡ್ಕೊಂಡ್ರೆ ಇರುತ್ತೆ. ಸೊ ಅಷ್ಟೇ. ಆಮೇಲೆ ನೆಕ್ಸ್ಟು ಇದನ್ನು ವಾಪಸ್ ಹೆಂಗಿತ್ತು ಹಂಗೆ ಮಾಡೋಣ. ಸೊ ಇನ್ನೊಂದು ಏನಂದರೆ ಸೇಫ್ಟಿ ಫೀಚರಾಗೂ ವರ್ಕ್ ಆಗುತ್ತಿದ್ದು, ಮತ್ತು ನಿಮಗೆ ಬೇಕಾಗಿರೋ ಕೆಲಸನೂ ಆಗುತ್ತೆ. ಅನ್ಲಾಕ್ ಬಟನ್ ಒತ್ತಿಡ್ಕೊಂಡ್ರೆ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ಸ್ವಲ್ಪ ಇಷ್ಟು ವಿಂಡೋ ಓಪನ್ ಆಗುತ್ತೆ ಮತ್ತು ಸನ್ರೂಫ್ ಓಪನ್ ಆಗುತ್ತೆ. ಸೊ ನೀವು ಮನೇಲಿದ್ದೀರಾ ಅಂದ್ಕೊಳ್ಳಿ, ಅದು ಮನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಬಿಟ್ರೆ ಇದು ಓಪನ್ ಇರುತ್ತೆ, ವೆಂಟ್ ಔಟ್ ಆಗ್ತಾ ಇರುತ್ತೆ, ನಿಮಗೆ ಇಂಡಿಕೇಶನ್ನು ಕೊಡುತ್ತೆ ಏನಂದರೆ ನಿಮ್ಮದು ವಿಂಡೋ ಓಪನ್ ಆಗಿದೆ ಮತ್ತು ಇದು ಓಪನ್ ಆಗಿದೆ ಅಂತ. ಬಟ್ ಓಪನ್ ಆಗಿರುತ್ತೆ ಮತ್ತು ವೆಂಟ್ ಔಟ್ ಆಗ್ತಾ ಇರುತ್ತೆ. ಸೊ ಲಾಕ್ ಒತ್ತಿಡ್ಕೊಂಡ್ರೆ ಅದೇ ಎಲ್ಲ ಕ್ಲೋಸ್ ಆಗೋಗುತ್ತೆ. ಸೊ ಅಷ್ಟೇ. ಎಲ್ಲ ಇಷ್ಟ ಆಯಿತು ಎಲ್ಲರಿಗೂ ಈ ವಿಡಿಯೋ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲ ತೋರಿಸಿದ್ದೀನಿ ಕಾರ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ಸ್ ಟು ನೋಡಿ ಹತ್ತಿರ ಬಂದ ತಕ್ಷಣ ಅನ್ಲಾಕ್ ಆಯಿತು. ಥ್ಯಾಂಕ್ಸ್ ಟು ಹೊನ್ನಸಿರಿ ಮೈಂಡ, ಥ್ಯಾಂಕ್ಸ್ ಟು ಅಫ್ರೀದಿ ಅಣ್ಣ, ಥ್ಯಾಂಕ್ಸ್ ಟು ವೆಂಕಟೇಶ್ ಅಣ್ಣ, ಥ್ಯಾಂಕ್ಸ್ ಟು ಅಂಜನ್ ಅಣ್ಣ, ಥ್ಯಾಂಕ್ಸ್ ಟು ಪವನ್ ಸರ್ ಹೂ ಆಲ್ ಹೆಲ್ಪ್ ಮೀ ಡ್ಯೂರಿಂಗ್ ಲೈಕ್ ಮೇಕಿಂಗ್ ದಿಸ್ ಸೀರೀಸ್. ಸೊ ಇನ್ನೂ ಭಾಳ ಕಾರ್ಸ್ ಬರ್ತಾಯಿದೆ, ನಿಮಗೆ 2 ಆಗಲೇ ಹಿಂಟ್ ಸಿಕ್ಕಿದೆ. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನೇ ಫೀಡ್ಬ್ಯಾಕ್ ಇದ್ರೂ ಅಥವಾ ಏನೇ ಮಿಸ್ ಔಟ್ ಮಾಡಿದ್ರು, ಏನೇ ಕ್ವಶನ್ಸ್ ಇದ್ರೂ ಕಾಮೆಂಟ್ ಮಾಡಿ. ನನ್ನ ನಾಲೆಜ್ ಪ್ರಕಾರ ನಾನು ಅದನ್ನು ಆನ್ಸರ್ ಮಾಡೋಕ್ಕೆ ಅಥವಾ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.